ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸೆಕೆಂಡ್ ಪ್ರೋಸ್ ಇದೆ. ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದಲ್ಲಿರ್ತಕ್ಕಂಥ ಆಲ್ರೆಡಿ ನಾವು ಕಾಂಪ್ರಿಹೆನ್ಷನ್ ಕ್ವಶನ್ಸ್ಗಳನ್ನು ಮತ್ತು ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಅದ್ರ ಬಗ್ಗೆನೂ ಕೂಡ ನೋಡಿದ್ದೀವಿ. ಸೊ ಇವಾಗ ಲಾಸ್ಟಲ್ಲಿರ್ತಕ್ಕಂಥ ಒಕ್ಯಾಬುಲರಿ ಆಗಿರ್ಬೋದು, ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಮತ್ತು ಪ್ರಾಕ್ಟೀಸ್ ರೈಟಿಂಗ್ನಲ್ಲಿರ್ತಕ್ಕಂಥ ಲೆಟರ್ಸ್ ಆಗಿರ್ಬೋದು, ಅವುಗಳ ಆನ್ಸರ್ಸ್ಗಳನ್ನು ನೋಡಿದರೆ ಈ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಆಯಿತು. ಸೊ ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಿ. SSLC ಇಂಗ್ಲೀಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ನಿಮ್ಮ FA SA ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ. ಎಲ್ಲದರ ಲಿಂಕ್ಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ. ಸೊ ನೋಡುವ, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ದಲ್ಲಿರ್ತಕ್ಕಂಥ ಫಸ್ಟ್ ಒಕ್ಯಾಬುಲರಿಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು. ಟಾಸ್ಕ್ 1. Verbs related to different actions are given below. Pick them and put them in their respective columns. Note that some words may fit into more than one column ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಅವ್ರು ಏನು ಮಾಡಿದಾರಪ್ಪ ಅಂದರೆ ಶಬ್ದಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಆನ್ಸರ್ಸನ್ನು ನೋಡೋಣ. ಅಬ್ಸರ್ವಿಂಗ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ನೀವು ಬರೀಬೇಕಾಗಿತ್ತಂದರೆ ಗ್ಲಾನ್ಸ್, ಅಬ್ಸರ್ವ್, ಪೀಪ್, ಸ್ಟೇರ್, ಗೇಜ್. ಅದೇ ಥರ ಮೂವಿಂಗ್ಗೆ ಈ ಕಾಲಮಲ್ಲಿ ಏನು ಬರೀಬೇಕು? ಸ್ಕ್ವೀಸ್, ಹರ್ಟಲ್, ಶೂ, ರಶ್, ಡ್ಯಾಶ್, ರನ್. ಅದೇ ಥರ ಹೋಲ್ಡಿಂಗ್ಗೆ ಸಂಬಂಧಪಟ್ಟಂತೆ ಬರೀತಕ್ಕಂಥದ್ದು ಗ್ರ್ಯಾಬ್, ಸ್ನ್ಯಾಚ್, ಹ್ಯಾಂಡ್, ಕ್ಲಚ್, ಹೋಲ್ಡ್. ನೆಕ್ಸ್ಟ್ ಸ್ಪೀಕಿಂಗ್ಗೆ ಸಂಬಂಧಪಟ್ಟಂತೆ ಕಾಲಮ್ನಲ್ಲಿ ನೀವೇನು ಬರೀಬೇಕಾಗಿತ್ತಂದರೆ ಟೆಲ್, ಚಾಟ್, ಅಟರ್, ಟಾಕ್, ಆರ್ಟಿಕ್ಯುಲೇಟ್. ರಿಕ್ವೆಸ್ಟಿಂಗಲ್ಲಿ ಬರೀತಕ್ಕಂಥದ್ದು ಪ್ರೇ, ಪ್ಲೀಡ್, ಬೆಗ್, ಇಂಪ್ಲೋರ್, ಅಪೀಲ್ ಅಂತ ಏನು ಮಾಡಬೇಕಾಗಿತ್ತು? ಬರೀಬೇಕಾಗಿತ್ತು. ಇನ್ನು ಟಾಸ್ಕ್ 2ಗೆ ಹೋಗೋಣ. ಏನಿದೆ ಅಂತಂದರೆ ಯೂಸ್ ದ ಅಬವ್ ವರ್ಡ್ಸ್ ಮೀನಿಂಗ್ಫುಲಿ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಯು ಕ್ಯಾನ್ ಚೇಂಜ್ ದ ಫಾರ್ಮ್ ಆಫ್ ದ ವರ್ಡ್ ಇಫ್ ರಿಕ್ವೈರ್ಡ್. ಒನ್ ಎಕ್ಸಾಂಪಲ್ ಈಸ್ ಗಿವನ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಇಸ್ ದ 5 of us squeezed ourselves into the back seat. ಸ್ಕ್ವೀಸ್ಡ್ ಅಂತಕ್ಕಂಥದ್ದು ಆನ್ಸರ್ ಆಗಬೇಕು. ಸೆಕೆಂಡ್, ಇಂಗ್ಲೀಷ್ ಪೀಪಲ್ ಲವ್ ಟು ಟಾಕ್ ಅಬೌಟ್ ದ ವೆದರ್. ಟಾಕ್ ಅಂತಕ್ಕಂಥದ್ದು ಆನ್ಸರ್. ಥರ್ಡಲ್ಲಿ ಅರುಣ್ ಅಬ್ಸರ್ವ್ಡ್ ಶೈಲಾ ಕ್ಲೋತ್ ಆ್ಯಂಡ್ ವಿಪ್ಡ್ ಅವೇ ಹರ್ ಟಿಯರ್ಸ್. ಅಬ್ಸರ್ವ್ಡ್ ಅಂತಕ್ಕಂಥದ್ದು ಆನ್ಸರ್. ಫೋರ್ದಲ್ಲಿ ಐ ಹ್ಯಾವ್ ನಾಟ್ ಟಾಕ್ಡ್ ಟು ಸ್ಟೀವ್ ಅಬೌಟ್ ಆಲ್ ದಿಸ್. ಟಾಕ್ಡ್ ಅಂತಕ್ಕಂಥದ್ದು ಆನ್ಸರ್ ಇತ್ತು. ಫಿಫ್ತಲ್ಲಿ ಆಲ್ ಕ್ಲಬ್ ಮೆಂಬರ್ಸ್ ಹ್ಯಾವ್ ಬೀನ್ ಅಪೀಲ್ಡ್ ಆರ್ ಟೋಲ್ಡ್ ಟು ಅಟೆಂಡ್ ದ ಆ್ಯನ್ಯುವಲ್ ಮೀಟಿಂಗ್. ಸೊ ಅಪೀಲ್ಡ್ ಆರ್ ಟೋಲ್ಡ್ ಅನ್ನೋತಕ್ಕಂಥ ಫಾರ್ಮು ಆನ್ಸರ್ ಇತ್ತು. ಸಿಕ್ಸ್ದಲ್ಲಿ ಸುಧಾ ಗ್ಲಾನ್ಸ್ಡ್ ಓವರ್ ಹರ್ ಶೋಲ್ಡರ್ ಅಂತ ಇದೆ, ಗ್ಲಾನ್ಸ್ಡ್ ಬರೀಬೇಕು. ಸೆವೆಂತ್ದಲ್ಲಿ ದ ಥೀಫ್ ಹ್ಯಾಡ್ ಸ್ನ್ಯಾಚ್ಡ್ ಅವೇ ಹರ್ ಪರ್ಸ್ ಆ್ಯಂಡ್ ರನ್. ಸೊ ಸ್ನ್ಯಾಚ್ಡ್ ಅಂತಕ್ಕಂಥದ್ದು ಉತ್ತರ. ಏಟಲ್ಲಿ ವುಡ್ ಯು ಮೈಂಡ್ ಗೋಯಿಂಗ್ ಟು ಅಬ್ಸರ್ವ್ ದ ಕಿಡ್ಸ್ ಫ್ರಮ್ ಸ್ಕೂಲ್. ಸೊ ಅಬ್ಸರ್ವ್ ಅಂತಕ್ಕಂಥದ್ದು ಆನ್ಸರ್ ಇತ್ತು. ಸೆವೆಂತಲ್ಲಿ ವೀನಾ ಸ್ಟಾರ್ಡ್ ಆಟ್ ಮೀ ಇನ್ ಡಿಸ್ಬಿಲೀಫ್ ಅಂತ ಇದೆ, ಸ್ಟಾರ್ಡ್ ಅಂತಕ್ಕಂಥದ್ದು ಆನ್ಸರ್. ಇನ್ನು 10ಲ್ಲಿ ಮೆನಿ ಪೀಪಲ್ ಆರ್ ಅನೇಬಲ್ ಟು ಆರ್ಟಿಕ್ಯುಲೇಟ್ ದ ಅನ್ಹ್ಯಾಪಿನೆಸ್ ದೇ ಫೀಲ್ ಅಂತ ಇದೆ, ಆರ್ಟಿಕ್ಯುಲೇಟ್ ಅಂತಕ್ಕಂಥದ್ದು ಉತ್ತರ ಇತ್ತು. ಇನ್ನು ಮುಂದೆ ಹೋಗೋಣ. ಲುಕ್ ಎಟ್ ದಿ ಸೆಂಟೆನ್ಸಸ್ ಯೂಸ್ಡ್ ಇನ್ ದ ಟೆಕ್ಸ್ಟ್ ಆ್ಯಸ್ ಆಲ್ಸೋ ದ ಪ್ರೈಸಸ್ ಅಂಡರ್ಲೈನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಅಲ್ಲಿರ್ತಕ್ಕಂಥದ್ದು ನೋಡೋಣ. ಹೂ ಕ್ಯಾನ್ ಐ ಕಾಲ್ ಆಸ್ಕ್ಡ್ ಬಾಲೇಶ್ವರ ಫಿಯರಿಂಗ್ ಶಿ ವುಡ್ ಬ್ಯಾಕ್ಔಟ್ ಒನ್ ಮೋರ್. ಸೊ ಬ್ಲ್ಯಾಕ್ಔಟ್ ಅಂತಕ್ಕಂಥದ್ದು ಆನ್ಸರ್ ಇತ್ತು. ಅದೇ ಥರ ಸೆಕೆಂಡ್, a nurse helped him to take the woman in. ಸೊ ಟೇಕ್ ದ ವುಮನ್ ಇನ್ ಅಂತಕ್ಕಂಥದ್ದು ಪ್ಯಾರಾ 12 ಇರ್ತಕ್ಕಂಥದ್ದು ಇತ್ತು. ಥರ್ಡ್, ದಿನೇಶ ವಾಸ್ ರಾಪಿಂಗ್ ಅಪ್ ಹೀಸ್ ಡೇಸ್ ವರ್ಕ್ ವೆನ್ ಹೀಸ್ ಫೋನ್ ರ್ಯಾಂಗ್ ಅಂತಕ್ಕಂಥದ್ದಿತ್ತು. ಸೊ ರಾಪಿಂಗ್ ಅಪ್ ಅಂತಕ್ಕಂಥದ್ದು ಆನ್ಸರ್. ಇನ್ನು ನೆಕ್ಸ್ಟ್ ನೋಡೋಣ. ಲುಕ್ ಎಟ್ ದ ಅಂಡರ್ಲೈನ್ಡ್ ವರ್ಡ್ಸ್. ದೇರ್ ಮೀನಿಂಗ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದ ಆರ್ಡಿನರಿ ಮೀನಿಂಗ್ಸ್ ಆಫ್ ಈಚ್ ಅ ಸೆಪರೇಟ್ ವರ್ಡ್. ಫಾರ್ ಎಕ್ಸಾಂಪಲ್, ಬ್ಲ್ಯಾಕ್ಔಟ್ ಮೀನ್ಸ್ ಲೂಸ್ consciousness, take the woman in means admit the woman, and wrapping up means closing the business ಅಂತಿತ್ತು. ಸೊ ರೆಡ್ಡಲ್ಲಿ ಏನು ಕಲರ್ಗಳನ್ನು ಮಾಡಿವಲ್ಲ ಅವೆಲ್ಲ ಆ ವರ್ಡ್ಸ್ ಏನಾಗಿದ್ದಾವಪ್ಪ ಅಂದರೆ ಆನ್ಸರ್ ಫಾರ್ಮ್ಸ್ಗಳು ಆಗಿದ್ದಾವೆ. ಟಾಸ್ಕ್ 3 ಹೋಗೋಣ. ಏನಿದೆ ನೋಡಿ. A paragraph is given below based on the text. Some words are underlined. Substitute these words with the phrases and idioms, making use ಕ್ಲೋಸಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ವಿತ್ ನೆಸಸರಿ ಚೇಂಜಸ್ ಆರ್ ಎಡಿಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರಲ್ಲ ಇವಕ್ಕೆಲ್ಲ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಚೇಂಜ್ ಮಾಡಬೇಕಾಗಿತ್ತು ಅಥವಾ ಎಡಿಷನ್ಸ್ಗಳನ್ನು ಮಾಡಿ ಆನ್ಸರ್ ಫಾರ್ಮ್ಗಳನ್ನು ಕೊಡಬೇಕಾಗಿತ್ತು. ಸೊ ನಾನು ನಿಮಗೆ ತೋರಿಸ್ತೀನಿ. ಸೊ ಟೋಟಲಿ ಇವು 5 ಇದ್ದಾವೆ. ಸೊ 5ಗೆ ಇರ್ತಕ್ಕಂಥ ಆನ್ಸರ್ ಫಾರ್ಮ್ ಈ ಥರ ಇತ್ತು. 6
ಒಂದನೇದು ಪೇಸ್ ಟು ಪೇಸ್ ವಿತ್ ಡೆತ್. ಸೊ ಅಲ್ಲಿ ವಿತ್ ಅಂತಕ್ಕಂಥದ್ದನ್ನು ಫಿಲ್ ಮಾಡಿ. ಮೇಡ್ ಅಪ್ ಹೀಸ್ ಮೈಂಡ್, ಅಪ್ ಹೀಸ್ ಅಂತಕ್ಕಂಥದ್ದು ಬರಿಬೇಕು. ಟಂಗ್ ಟೈಡ್, ಟೈಡ್ ಅಂತಕ್ಕಂಥದ್ದು ಬರಿಬೇಕು. ಬ್ಯಾಕ್ಡ್ ಅಪ್, ಬ್ಯಾಕ್ಡ್ ಇಸ್ ದ ಆನ್ಸರ್. ನೆಕ್ಸ್ಟ್ ಆರ್ಮ್ ಟ್ವಿಸ್ಟೆಡ್, ಟ್ವಿಸ್ಟೆಡ್ ಇಸ್ ದ ಆನ್ಸರ್. ಕೆಪ್ಟ್ ಹೀಸ್ ಕೂಲ್, ಹೀಸ್ ಇಸ್ ದ ಆನ್ಸರ್. ಇನ್ನು ಲಿಸ್ನಿಂಗ್ ಕಾಂಪ್ರಿಹೆನ್ಷನ್ನಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ, ನೋಡ್ಕೊಂಡು ಬರೋಣ. ಡ್ಯೂರಿಂಗ್ ಮೈ ಸೆಕೆಂಡ್ ಮಂತ್ ಆಫ್ ನರ್ಸಿಂಗ್ ಸ್ಕೂಲ್ ಅವರ್ ಪ್ರೊಫೆಸರ್ ಗೇವ್ ಅಸ್ ಅ ಪಾಪ್ ಕ್ವಿಜ್. I was a conscientious student and had breezed through the questions until I read the last one. What is the first name of the woman who cleans the school? Surely this was some kind of a joke. I had seen the cleaning woman several times. She was tall, dark-haired and in her 50s, but how would I know her name? I handed in my paper, leaving the last question blank. Just before the class ended, one student asked if the last question would count towards our quiz grade. Absolutely, said the professor. In your careers, you will meet many people. All are significant. They deserve your attention and care. Even if all you do is a smile and say hello, I have never forgotten that lesson. I also learned her name was Dimple. ಇನ್ನು ಪ್ರಾಕ್ಟೀಸ್ ರೈಟಿಂಗ್ಗೆ ಹೋಗೋಣ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಟರ್ಸ್ಗಳಿದಾವೆ ಎರಡು. ಸೊ ಇದೇ ಪ್ಯಾಟರ್ನಲ್ಲಿ ನಿಮ್ಮ ಎಕ್ಸಾಮ್ಗೂ ಕೂಡ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ನೋಡ್ಕೊಂಡು ಬನ್ನಿ. ರೀಡ್ ದ ಫಾಲೋವಿಂಗ್ ಲೆಟರ್ ರಿಟರ್ನ್ ಬೈ ಅ ರೆಸಿಡೆಂಟ್ ಆಫ್ ಬೆಂಗಳೂರು ಅಬೌಟ್ ಅ ಪಬ್ಲಿಕ್ ಪ್ರಾಬ್ಲಮ್ ಇನ್ ಬೆಂಗಳೂರು. ಎಸ್, ಇದು ಕ್ವಶನ್ ಇತ್ತು. ಆನ್ಸರ್ಸ್ ಬರೀಬೇಕಾದ್ರೆ ಫಸ್ಟ್ ಬರೀಬೇಕು ಜಿ ಪದ್ಮನಾಭನ್ 32. ನೆಕ್ಸ್ಟ್ ಕುಟೀರ 5th ಕ್ರಾಸ್ 3rd ಮೇನ್ 2nd ಬ್ಲಾಕ್ ರಾಜಾಜಿನಗರ ಬೆಂಗಳೂರು 11th March 2013. The editor English Daily Bengaluru. Subject vehicles on roads. Dear Sir, Madam, the BBMP had done a good job repairing the pavements and evacuating vegetable vendors from the Gandhi Bazar road. However, some people have been parking their vehicles on the road now. The traffic authorities should take the steps to prevent vehicles from being parked on the roadside. Thank you, yours faithfully ಅಂತ ಬರೆದು ಸಿಗ್ನೇಚರನ್ನು ಮಾಡಬೇಕು. ಇನ್ನು ಇನ್ನೊಂದು ಲೆಟರ್ ಇದೆ, ಅದರಲ್ಲಿ ಇಂಪಾರ್ಟೆಂಟ್ ಇದೆ. ವರ್ಕ್ ಇನ್ ಪೇರ್ಸ್ ಆ್ಯಂಡ್ ರೈಟ್ ಅ ಲೆಟರ್ ಟು ಯುವರ್ ಎಡಿಟರ್ ಕಾಲಮ್ ಫೋಕಸಿಂಗ್ ಆನ್ ದ ಪ್ರಾಬ್ಲಮ್ಸ್ ಇನ್ ಯುವರ್ ಲೊಕ್ಯಾಲಿಟಿ. ಸೊ ಇದೇ ಥರನಾಗಿರ್ತಕ್ಕಂಥ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಫಸ್ಟು ಅರುಣ್ ಕುಮಾರ ನಂಬರ್ 14 ಗಣೇಶ ನಿಲಯ 2nd ಕ್ರಾಸ್ 2nd ಮೇನ್ ವಿಜಯನಗರ ಬೆಂಗಳೂರು 20 April 2014. ದ ಎಡಿಟರ್ ಡೈಲಿ ಮಿರರ್ ಬೆಂಗಳೂರು. ಸಬ್ಜೆಕ್ಟ್ ಕಂಪ್ಲೇಂಟ್ ಅಬೌಟ್ ಪ್ರಾಬ್ಲಮ್ಸ್ ಇನ್ ಅವರ್ ಲೊಕ್ಯಾಲಿಟಿ. ಡಿಯರ್ ಸರ್, ಮೇಡಮ್, I wish to bring your notice that our locality MSR Nagar is totally neglected by the BBMP. On one side we have problem of garbage which is filling up daily as BBMP workers have not come to take it. This in turn has resulted in an increase in the incidence of cases of malaria, chikungunya, dengue and viral fever in our area. Flies and mosquitoes are increasing in number. With rains coming continuously, drainage has become another problem. BWSSB officials have dug up the place to lay pipes for the supply of drinking water, but the holes have not been covered. This in turn is a big risk to motorists and pedestrians, especially the children who play on the roads. I have attached photographs as a proof. Please publish them in your paper to bring to the notice of the officials and the concerned authorities. Thanking you, yours faithfully, signature. ಇಲ್ಲಿ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ ಇದೇ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಲ್ಲಿಗೆ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಲ್ಲಿರ್ತಕ್ಕಂಥ ಒಂದು ಗ್ರಾಮರ್ ಸೆಕ್ಷನಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಮಾಡಾಯಿತು. ಇನ್ನು ನೆಕ್ಸ್ಟ್ ಪದ್ಯ ಇದೆ, ಆ ಪದ್ಯದ ಪ್ರಶ್ನೋತ್ತರಗಳೊಂದಿಗೆ ಸಿಗ್ತೀನಿ. ಎಂಡ್ ಸ್ಕ್ರೀನಲ್ಲಿ ಹಿಂದಿನ ವಿಡಿಯೋಗಳ ಪ್ಲೇಲಿಸ್ಟನ್ನು ನಿಮಗೆ ಕಾಣ್ತಾ ಇರ್ಬೋದು. ತಾವೆಲ್ಲ ಕೂಡ ಒತ್ತಿ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.